ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ ಮತ್ತು ವೆಲ್ಕಮ್ ನಮ್ಮ ಚಾನಲ್ಗೆ. ಇವತ್ತು ನಾವು ನೋಡೋಣ ಏಷ್ಯಾ ಕಪ್ 2025 ಯಾವ ಥರ ನಡೆಸ್ತಾರೆ ಮತ್ತು ಎಲ್ಲಿ ಎಷ್ಟು ಮ್ಯಾಚ್ಗಳನ್ನ ಆಡಿಸ್ತಾರೆ ಎಂಬುದನ್ನ ಈ ವಿಡಿಯೋದಲ್ಲಿ ತಿಳಿಯೋಣ. ಏಷ್ಯಾ ಕಪ್ 2025ನ T20 ಫಾರ್ಮೇಟಲ್ಲಿ ಆಡಿಸ್ತಾ ಇದ್ದಾರೆ. ಇದು ಬಂದ್ಬಿಟ್ಟು 17ನೇ ಸೀಸನ್ನು, ಅಂದರೆ 17ನೇ ಎಡಿಷನ್ ಅಂತ ಆಡಿಸ್ತಾ ಇದ್ದಾರೆ. ಇದು ಸ್ಟಾರ್ಟ್ ಆಗುತ್ತೆ ಸೆಪ್ಟೆಂಬರ್ 9ರಿಂದ ಮತ್ತು ಎಂಡ್ ಆಗುತ್ತೆ 28 ಸೆಪ್ಟೆಂಬರ್. ಈ ಏಷ್ಯಾ ಕಪ್ನ ಗ್ರೂಪ್ ಸ್ಟೇಜ್ ಥರ ಆಡಿಸ್ತಾರೆ. ಅಂದರೆ ಮಾಮೂಲಿ IPL ಥರ ಒಂದೇ ಪಾಯಿಂಟ್ಸ್ ಟೇಬಲ್ನಲ್ಲಿ ಫಸ್ಟ್ ಆಡಿಸೋದಿಲ್ಲ. ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಅಂತ ಎರಡು ಗ್ರೂಪ್ಗಳನ್ನಾಗಿ ಡಿವೈಡ್ ಮಾಡ್ತಾರೆ. ಮೊದಲು ಎಷ್ಟು ಟೀಮ್ಗಳಿವೆ ಯಾವುವು ಅಂತ ನೋಡೋಣ ಬನ್ನಿ. ಟೋಟಲ್ ಇದರಲ್ಲಿ 8 ಟೀಮ್ಸ್ಗಳಿವೆ. ಅದರಲ್ಲಿ ಇಂಡಿಯಾ, ಬಾಂಗ್ಲಾದೇಶ್, ಆಫ್ಘಾನಿಸ್ತಾನ್, ಪಾಕಿಸ್ತಾನ್, ಶ್ರೀಲಂಕಾ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಓಮನ್, ಹಾಂಗ್ಕಾಂಗ್, ಈ ಥರ 8 ಟೀಮ್ಗಳನ್ನ 2 ಗ್ರೂಪ್ಗಳಾಗಿ ಡಿವೈಡ್ ಮಾಡ್ತಾರೆ. ಮೊದಲು ಗ್ರೂಪ್ ಎ ನೋಡೋಣ. ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ನೋಡಿ. ಗ್ರೂಪ್ ಎನಲ್ಲಿ ಬರ್ತಾರೆ ಇಂಡಿಯಾ, ಓಮನ್, ಪಾಕಿಸ್ತಾನ್, ಯುನೈಟೆಡ್ ಅರಬ್ ಎಮಿರೇಟ್ಸ್. ಮತ್ತು ಗ್ರೂಪ್ ಬಿನಲ್ಲಿ ಬರ್ತಾರೆ ಆಫ್ಘಾನಿಸ್ತಾನ್, ಬಾಂಗ್ಲಾದೇಶ್, ಹಾಂಗ್ಕಾಂಗ್ ಮತ್ತು ಶ್ರೀಲಂಕಾ. ಮತ್ತು ಈ ಥರ 2 ಗ್ರೂಪ್ಗಳಾಗಿ ಡಿವೈಡ್ ಮಾಡ್ತಾರೆ. ಇದಾದಮೇಲೆ ವೆನ್ಯೂ ಅಂದರೆ ಎಲ್ಲೆಲ್ಲಿ ಆಡಿಸ್ತಾರೆ ಅಂತ ನೋಡೋಣ. ವೆನ್ಯೂಸ್ ಬಂದುಬಿಟ್ಟು ಅರೇಬಿಕ್ ದೇಶದಲ್ಲಿ ನಡೆಸ್ತಾರೆ. ಅಂದರೆ ದುಬೈನಲ್ಲೆಲ್ಲ ಮ್ಯಾಚ್ಗಳು ಆಗ್ತವೆ. ಮೊದಲು ಯಾವ್ಯಾವ ಗ್ರೌಂಡು, ಒಟ್ಟು 2 ಗ್ರೌಂಡ್ಗಳಲ್ಲಿ ಮ್ಯಾಚ್ಗಳನ್ನ ಆಡಿಸ್ತಾರೆ. ದುಬೈ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಮತ್ತು ಇನ್ನೊಂದು ಶೇಖ್ ಜಾಯೆದ್ ಕ್ರಿಕೆಟ್ ಸ್ಟೇಡಿಯಂ, ಇದು ಅಬುಧಾಬಿನಲ್ಲಿದೆ. ಹೇಳ್ಬೇಕಂದ್ರೆ ದುಬೈ ಇಂಟರ್ನ್ಯಾಷನಲ್ ಸ್ಟೇಡಿಯಂನಾಗೆ 11 ಮ್ಯಾಚ್ಗಳನ್ನ ಆಡಿಸ್ತಾರೆ. ಮತ್ತು ಶೇಖ್ ಜಾಯೆದ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ 8 ಮ್ಯಾಚ್ಗಳನ್ನ ಆಡಿಸ್ತಾರೆ. ಟೋಟಲ್ 19 ಮ್ಯಾಚ್ಗಳು ಈ ಏಷ್ಯಾ ಕಪ್ ಸೀರೀಸಲ್ಲಿ ಆಡಿಸ್ತಾರೆ. ನೆಕ್ಸ್ಟು ಅಂದರೆ ಗ್ರೂಪ್ ಸ್ಟೇಜ್ನಲ್ಲಿ ಒಂದೊಂದು ಟೀಮು 3 ಮ್ಯಾಚ್ಗಳನ್ನ ಆಡುತ್ತೆ. ಎಕ್ಸಾಂಪಲ್ ಆಗಿ ಎ ಗ್ರೂಪ್ ಅಂತ ತಗೊಳ್ಳೋಣ. ಅದರಲ್ಲಿ ಇಂಡಿಯಾ ಟೀಮು ಇನ್ನು ಮಿಕ್ಕಿರೋ 3 ಟೀಮ್ಗಳ ಜೊತೆಗೆ ಒಂದೊಂದು ಮ್ಯಾಚ್ಗಳನ್ನ ಆಡಬೇಕಾಗುತ್ತೆ. ಟೋಟಲ್ 3 ಮ್ಯಾಚ್ಗಳನ್ನ ಆಡ್ದಂಗೆ ಆಗುತ್ತೆ. ಇದರಲ್ಲಿ ಈ ಪಾಯಿಂಟ್ಸ್ ಟೇಬಲಲ್ಲಿ ಟಾಪ್ 2ನಲ್ಲಿ ಯಾರು ಫಿನಿಷ್ ಮಾಡ್ತಾರೋ ಅವರು ಸೆಮಿಫೈನಲ್ಗೆ ಆಯ್ಕೆ ಆಗ್ತಾರೆ. ಅಂದರೆ ಸೂಪರ್ 4 ಪಾಯಿಂಟ್ಸ್ ಟೇಬಲ್ಗೆ ಆಯ್ಕೆ ಆಗ್ತಾರೆ. ಅಂದರೆ ಇದು ಬೇರೆ ಸಪ್ರೇಟು. ಇದೇ ಫಾರ್ಮ್ಯಾಟ್ ಕೂಡ ಗ್ರೂಪ್ ಬಿನಲ್ಲೂ ನಡೆಯುತ್ತೆ. ಅದರಲ್ಲೂ ಸೇಮ್ ಪ್ರೋಸೆಸ್ಸು. ಇದೇ ಥರ ಟಾಪ್ 2ನಲ್ಲಿ ಯಾರು ಫಿನಿಷ್ ಮಾಡ್ತಾರೋ ಅವರು ಸೂಪರ್ 4 ಪಾಯಿಂಟ್ಸ್ ಟೇಬಲ್ಗೆ ಆಯ್ಕೆ ಆಗ್ತಾರೆ. ಹೀಗೆ ಆಯ್ಕೆಯಾದ 4 ಟೀಮ್ಗಳು ಮತ್ತು ಇದೇ ಥರ ಸೇಮ್ 3 ಟೀಮ್ಗಳ ಜೊತೆ ಮ್ಯಾಚ್ಗಳು ಆಡಿ ಅದರಲ್ಲಿ ಟಾಪ್ 2ನಲ್ಲಿ ಯಾರು ಫಿನಿಷ್ ಮಾಡ್ತಾರೋ ಅವರು ಫೈನಲ್ಗೆ ರೀಚ್ ಆಗ್ತಾರೆ. ಹೀಗೆ ಫೈನಲಲ್ಲಿ ರೀಚ್ ಆದ ಟೀಮ್ ಟಾಪ್ 2 ಯಾವಿರುತ್ತೋ ಅವು ಫೈನಲ್ಸ್ನ ಆಡ್ತವೆ. ಈ ಫೈನಲ್ಸಲ್ಲಿ ಯಾವ್ದು ವಿನ್ ಆಗುತ್ತೋ ಅದು ಏಷ್ಯಾ ಕಪ್ನ ವಿನ್ನರ್ ಆಗ್ತಾರೆ. ಇದು ಏಷ್ಯಾ ಕಪ್ನ ಡೀಟೇಲ್ಸ್. ಈ ಥರ ಏಷ್ಯಾ ಕಪ್ನ ಆಡಿಸ್ತಾರೆ. ಇದು ಬಂದ್ಬಿಟ್ಟು ಫುಲ್ T20 ಸೀರೀಸು, ಅಷ್ಟೊಂದು ಈಸಿ ಇರಲ್ಲ. ಈ ಥರ ಹೊಸ ಕ್ರಿಕೆಟ್ ಅಪ್ಡೇಟ್ಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಹೊಸ್ದಾಗಿ ಎಷ್ಟೋ ಜನ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.